ನಮ್ಮದು ಯಾವುದೇ ಅಭಿನಯ ಎಲ್ಲ, ಸಂಗೀತ ಅಲ್ಲ, ಮಾತುಗಳು ಗಮನ ಇಟ್ಟು ಕೇಳಿದಾಗ ಅದು ತಲೆಗೆ ಹೊಕ್ಕು ಮನಕ್ಕೆ ಇಳಿದಾಗ ಮುಖದಲ್ಲಿ ನಗು ಮೂಡ್ತದೆ. ಸೊ ತಾವೆಲ್ಲ ಈ ಕಡೆನೇ ಶಾಲೆಯ ಮಕ್ಕಳಂತೆ ಮೇಷ್ಟ್ರ ಪಾಠ ಕೇಳಿದಂತೆ ಕೇಳಿದಾಗ ಮಾತ್ರ ನಗೋದಕ್ಕೆ ಸಾಧ್ಯ. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಅವರ ಪಾದ ಪದ್ಮಗಳಿಗೆ ನಾನು ಮಹಾಮನಿ ನಮಸ್ಕಾರ ಮಾಡ್ತಿದ್ದೇವೆ. ಎಲ್ಲ ಹಿರಿಯರಿಗೆ ಮಾತಾಡ್ತಿರೋದು ಇದೇ ಮೊದಲು. ನಾವು ಎಲ್ಲ ನಮಗಿಂತ ಹಿರಿಯರಿದ್ದೀರಿ, ನಮ್ಮ ತಂದೆ ವಯಸ್ಸಿನವರಿದ್ದೀರಿ, ಚಿಕ್ಕಪ್ಪಂದ್ರ ವಯಸ್ಸಿನವರಿದ್ದೀರಿ, ನಮ್ಮ ತಾಯಿ ವಯಸ್ಸಿನವರಿದ್ದೀರಿ. ಭಾಳ ಅಪರೂಪದ ಸಭೆ ಇದು. ಇಂತಹ ಸಭೆಗಳು ನಾನು ಅಮೇರಿಕಕ್ಕೆ ಹೋದಾಗ ನೋಡ್ತಿದ್ದೆ. ಯಾಕಂದ್ರೆ ಅಲ್ಲಿ ಅಮೇರಿಕಾದಲ್ಲಿ ಯುವಕರಿಗೆ ಬಿಡುವಿರಲ್ಲ, ಅಪ್ಪ ಅಮ್ಮನ ಕಳಿಸಿಬಿಡ್ತಿದ್ರು ಅವರು. ಅಮೇರಿಕಾದಲ್ಲಿ ಸುಮಾರು ಒಂದು 18-19 ಕಾರ್ಯಕ್ರಮಗಳ ನಾನು ಅಮೇರಿಕಾದ ಅನೇಕ ಭಾಗಗಳಲ್ಲಿ ಕೊಟ್ಟಾಗ ಅಲ್ಲಿ ಬರೀ ಹಿರಿಯರೇ ಬರ್ತಿದ್ರು. ಯಾಕೆ ಅಂತೆಲ್ಲ ನಮ್ಮ ಮಕ್ಕಳೆಲ್ಲ ಬ್ಯುಸಿ, ಅವ್ರು ಅಮೇರಿಕಕ್ಕೆ ಬಂದಿರೋದೇ ಬ್ಯುಸಿ ಆಗೋಕ್ಕೆ. ಸೊ ನಾವು ಅವ್ರನ್ನ ಬಿಟ್ಟಿರಲಾರ್ದೆ ಇಲ್ಲಿ ಬಂದಿದ್ದೀವಿ, ನಾವು ಖಾಲಿ ಇದ್ದೀವಿ, ಬರ್ತೀವಿ ಅಂತಿದ್ರು ಪಾಪ.